ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಹಾಯ್ ಪ್ರಜ್ಞಾ. ಹಾಯ್ ನಿಶಾ. ಹಾಯ್. ಏನಾದ್ರೂ ಮುಖ್ಯವಾದ ಕೆಲ್ಸ ಆಯ್ತಾ? ಬನ್ನಿ ಕೂತ್ಕೊಳ್ಳಿ. ನೋ ದಟ್ಸ್ ಓಕೆ. ಏನ್ ವಿಷಯ? ಮ್ಯಾಮ್, ನೀವು ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಹೇಗಿದೆ ಡ್ರೈವಿಂಗ್ ಕ್ಲಾಸ್? ಡ್ರೈವರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಿಶಾ. ನಾನು ತುಂಬಾ ಬೇಗ ಪಿಕಪ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವ್ರು ನನಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಅದ್ರಲ್ಲಿ ಡೌಟೇ ಇಲ್ಲ ಮೇಡಮ್. ನಿಶಾ ಮೊದ್ಲೇ ಹೇಳಿದ್ಲು ಅವ್ರಿಗೆ ಸಖತ್ತಾಗಿ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾ ಇದ್ಲು. ಇವಾಗ ಅದು ಪ್ರೂವ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಡ್ರೈವಿಂಗ್ ಕಲಿಯೋದು ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ. ಯುವರ್ ಲರ್ನಿಂಗ್ ಪೀರಿಯಡ್ ಇಸ್ ಅಮೇಸಿಂಗ್. ಬಟ್ ಮ್ಯಾಮ್, ನೀವ್ ಬರೀ ಡ್ರೈವಿಂಗ್ ಕಲ್ತ್ರೆ ಸಾಲದು, ನಿಮ್ ಪರ್ಸನಾಲಿಟಿ ಕೂಡ ಅಷ್ಟೇ ಸ್ಟೈಲಿಶ್ ಆಗ್ಬೇಕು. ಅಲ್ಲ, ನೀವಿಬ್ರು ಏನಿವತ್ತು ಈ ತರ ರೆಡಿಯಾಗಿ ಬಂದಿದ್ದೀರಾ? ಏನಾದ್ರೂ ಸ್ಪೋರ್ಟ್ಸ್ ಇವೆಂಟ್ ಇತ್ತಾ? ಇಲ್ವಲ್ಲ. ಓ, ಇದು ನನ್ ಜಿಮ್ ಡ್ರೆಸ್ ಮ್ಯಾಮ್. ಈಗ ತಾನೇ ಜಿಮ್ ಮುಗಿಸ್ಕೊಂಡು ಬರ್ತಿದೀವಿ. ಹೆಣ್ಮಕ್ಳಿಗೆ ಹೆಲ್ತ್ ಮತ್ತೆ ಫಿಟ್ನೆಸ್ ತುಂಬಾ ಮುಖ್ಯ ತಾನೇ. ನೀವೇ ನೋಡಿ, ನೀವೀಗ ಕ್ಲಬ್ ಸೆಕ್ರೆಟರಿ. ನೀವು ಜಾಗಿಂಗು ವರ್ಕೌಟ್ ಮಾಡ್ತಾ ಫಿಟ್ ಆಗಿದ್ರೆ ನೀವು ವಸುಂಧರಾ ಮೇಡಮ್ ತರ ಮಾಡೆಲ್ ಆಗ್ಬೋದು. ನಿಮ್ ಲುಕ್ಕು ಇನ್ನೂ ಸಖತ್ತಾಗಿರತ್ತೆ. ಹೌದು ಮೇಡಮ್, ನಮ್ ಕ್ಲಬ್ ಮೆಂಬರ್ಸ್ ಎಲ್ಲ ಜಿಮ್ಮಿಗೆ ಜಾಯ್ನ್ ಆಗಿದ್ದಾರೆ. ನೀವು ಯಾಕೆ ಜಿಮ್ಮಿಗೆ ಜಾಯ್ನ್ ಆಗ್ಬಾರ್ದು? ಸಡನ್ ಆಗಿ ಜಿಮ್ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕೆಂದ್ರೆ ಮನೆಯಲ್ಲಿ ಮಗು ಬೇರೆ ಇದೆಯಲ್ಲ. ಕೆಲ್ಸ ಮಾಡೋದಕ್ಕೆ, ಮಗುನ್ ನೋಡ್ಕೊಳ್ಳೋದಕ್ಕೆ ನಿಮ್ಮನೇಲಿ ಯಾರು ಇಲ್ವಾ? ನೀವು ಮನಸ್ ಮಾಡಿದ್ರೆ ನಿಮ್ ಮನೆಗೆ ಎಷ್ಟ್ ಜನ ಬೇಕೋ ಕೆಲ್ಸಕ್ ಬರ್ತಾರೆ. ಆಲ್ರೆಡಿ ಇರ್ಬೇಕಲ್ವಾ? ನಿಮ್ ತಂಗಿ ಸಿಂಧು ಇದ್ದಾಳ್ ತಾನೆ? ಹೌದು. ನೀವ್ ಬರೀ ಮನೆ ಕೆಲ್ಸದಲ್ಲೇ ಬ್ಯುಸಿ ಆಗ್ಬಿಟ್ರೆ ಪ್ರಪಂಚಕ್ಕೆ ನಿಮ್ ಪರಿಚಯ ಆಗೋದು ಯಾವಾಗ? ಯು ಡಿಸರ್ವ್ ದ ಲೈಫ್ ಸ್ಟೈಲ್ ಮ್ಯಾಮ್. ನಿಜ. ಆದ್ರೆ ಎಲ್ಲ ಇಲ್ಲ. ನಾಳೆ ಬೆಳಿಗ್ಗೆ ನಿಮ್ ಮನೆ ಹತ್ರ ಬರ್ತಾ ಇದ್ದೀನಿ. ನಾವೆಲ್ಲ ಒಟ್ಟಿಗೆ ಜಿಮ್ಗೆ ಹೋಗ್ತೀವಿ ಅಷ್ಟೇ. ನಿಶಾ, ಮೇಡಮ್ ಬಂದ್ರೆ ನಾನು ಬರ್ತೀನಿ. ಪ್ಲೀಸ್ ಬನ್ನಿ ಮೇಡಮ್. ಸರಿ ನಿಶಾ, ನೀವಿಬ್ರು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಂದ್ಮೇಲೆ ನಾನು ಬರ್ತೀನಿ. ನನಗೂ ಸ್ವಲ್ಪ ನನ್ನ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ನನಗೂ ಆ ಆಸೆ ಇದೆ. ದಟ್ಸ್ ದ ಸ್ಪಿರಿಟ್. ಭವಾನಿ ಮೇಡಮ್ ಅಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಪರ್ಫೆಕ್ಟ್. ನಾಳೆ ಬೆಳಿಗ್ಗೆ ನಾವು ಸಿಗೋಣ. ಹಾ, ನೆನ್ಪಿರ್ಲಿ, ಇನ್ಮೇಲೆ ನಿಮ್ ಗೋಲು ಮನೇಲಿರೋದಲ್ಲ, ಸಾಕಷ್ಟು ಹೆಣ್ಮಕ್ಳ ಜೀವನಕ್ಕೆ ನೀವು ದಾರಿ ದೀಪ ಆಗ್ಬೇಕು. ವಸುಂಧರಾ ಮೇಡಮ್ ತರ ಮಾಡೆಲ್ ಆಗ್ಬೇಕು ನೀವು. ಈ ಜಾಗ ಎಲ್ಲ ನಮ್ದೇ ಅಲ್ವಾ? ಯಾರೇ, ಯಾಕ್ ಜನ ಹಿಂಗ್ ಕೇಳ್ತಾ ಇದ್ಯಾ? ಇದೆಲ್ಲ ನಮ್ದೇ. ನಾವ್ ಈ ಪೂರ್ತಿ ಜಾಗನ ಬಳಸ್ಕೋತೀವಿ ತಾನೆ? ಜಾಗನೂ ನಾನೇ ನೋಡ್ಕೋತೀನಿ, ನಿನ್ನನ್ನೂ ನಾನೇ ನೋಡ್ಕೋತೀನಿ. ಲಕ್ಕಿ, ಎಲ್ಲಾನು ನಾವ್ ಅನ್ಕೊಂಡ ಹಾಗೆ ಸರಿಯಾಗಿ ಆಗ್ಬೇಕು. ಓಕೆನಾ? ಯೋಚನೆ ಮಾಡ್ಬೇಡ ಜಾನು. ಆ ಸಿಂಧುಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ ಆಗ್ಬಾರ್ದು. ಆ ತರ ಪ್ಲಾನ್ ಮಾಡಿದೀನಿ. ಇದೆಲ್ಲ ಕರೆಕ್ಟ್ ಆಗಿ ಬರುತ್ತಲ್ವಾ? ಹೌದು, ಇಲ್ಲೇ ಬರುತ್ತೆ. ಜಾನು, ಒಂದ್ ನಿಮಿಷ. ಓಕೆ ಓಕೆ, ಕ್ಯಾರಿ ಆನ್. ಇದು ಟಾಪ್ ಅಲ್ಲಿ ಬರುತ್ತೆ. ಹಲೋ ಹಲೋ ಲಕ್ಕಿ, ಎಲ್ಲಿದ್ಯಾ? ನೀನು ಜಾನು ಜೊತೆನೆ ತಾನೇ ಇದೀಯಾ? ಹ್ಞೂ ಮಮ್ಮಿ, ಸೈಟ್ ಸರ್ವೆ ನಡೀತಾ ಇದೆ. ಒಳ್ಳೇದಾಯ್ತು. ಏನ್ ಒಳ್ಳೇದು? ಅವಳು ನನ್ನ ಕೆಲಸದೊಂಥರ ಅನ್ಕೊಂಡಿದ್ದಾಳೆ. ನಾವ್ ಅನ್ಕೊಂಡ ಹಾಗೆ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿದ ತಕ್ಷಣಲಿಂದ ಹೊರಟ್ಬಿಡೋಣ. ಹೋಗಿ ಎಂಜಾಯ್ ಮಮ್ಮಿ, ಎಂಜಾಯ್. ಏಯ್, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯೇನೋ? ಅಲ್ವೋ,
ದುಡ್ಡೆಲ್ಲ ಖಾಲಿ ಆದ್ಮೇಲೆ ಮತ್ತೆ ಈ ಮನೆಗ್ ಬರಕ್ಕಾಗತ್ತಾ? ಅಯ್ಯೋ ಕರ್ಮ, ಎಲ್ ಹೋದ್ರೂ ಅಷ್ಟೇ. ಸರಿ ಮಮ್ಮಿ, ಇವಾಗ ನಾನೇನ್ ಮಾಡ್ಬೇಕು? ಜಾನುನ ನಿನ್ ಕಡೆ ಮಾಡ್ಕೋಬೇಕು. ಅದಾಗ್ತಿಲ್ಲ ಅಂತ ನಿನಗೂ ಗೊತ್ತು. ಅದೆಲ್ಲ ನನಗ್ ಗೊತ್ತಿಲ್ಲ ಲಕ್ಕಿ. ದುಡ್ಡು ಬೇಕು. ಈ ಮನೇಲಿ ನೀನ್ ಮಹಾರಾಜನ್ ತರ ಇರ್ಬೇಕು ಅಂದ್ರೆ ನೀನು ನಾನ್ ಹೇಳ್ದಾಗ ಮಾಡ್ಬೇಕು. ಸರಿ, ಏನ್ ಹೇಳ್ ಮಮ್ಮಿ? ನಾನು ಈಗಷ್ಟೇ ಅಣ್ಣನ ಹತ್ರ ಹೋಗಿ ನಿನ್ನ ಮತ್ತೆ ಜಾನು ಮದ್ವೆ ವಿಷಯನ ಸೂಕ್ಷ್ಮವಾಗಿ ಮಾತಾಡಿದೀನಿ. ಮೊದ್ಲು ನನ್ ಮಾತ್ ಕೇಳಿ ಅಣ್ಣಂಗೆ ಕೋಪ ಬಂತು. ಆದ್ರೂ ನಾನ್ ಹೇಳಿದ್ದೇ ಸರಿ ಅಂತ ಯೋಚನೆ ಮಾಡ್ತಿದ್ದಾನೆ. ಅಣ್ಣನ್ನ ಜಾನು ವಿಷಯದಲ್ಲಿ ಸರಿಯಾಗಿ ಕಟ್ ಹಾಕಿದೀನಿ. ಈಗ ನೀನು ಜಾನು ನಿನ್ನನ್ನ ಪ್ರೀತಿ ಮಾಡೋ ಹಾಗೆ ಮಾಡ್ಕೊಂಡ್ರೆ ಅಣ್ಣ ಪಕ್ಕ ನಿನ್ ಮದ್ವೆಗೆ ಒಪ್ಕೋತಾನೆ. ಹಾ, ಸೊ ನಮ್ ದಾರಿಗೆ ಅವಳು ಬರ್ತಾ ಇದ್ದಾಳ್ ತಾನೆ? ಮ್ಯಾಮ್, ನೀವ್ ಹೇಳ್ದ ಹಾಗೆ ಕೆಲ್ಸ ಪರ್ಫೆಕ್ಟ್ ಆಗಿ ನಡೀತಾ ಇದೆ. ಈಗ ತಾನೇ ಸಖತ್ತಾಗಿ ಬ್ರೈನ್ ವಾಶ್ ಮಾಡಿದೀವಿ. ಭವಾನಿ ಬರೀ ಡ್ರೈವಿಂಗ್ ಮಾತ್ರ ಅಲ್ಲ, ನಾಳೆಯಿಂದ ನಮ್ ಜೊತೆ ಜಿಮ್ಮಿಗ್ ಕೂಡ ಜಾಯ್ನ್ ಆಗ್ತಿದ್ದಾಳೆ. ಹೌದು ಮೇಡಮ್, ಮನೇಲ್ ಮಗು ಇದೆ, ತುಂಬಾ ಕೆಲ್ಸ ಇದೆ ಅಂತ ಹೇಳಿದ್ಲು. ಆದ್ರೆ ನಿನ್ ತಂಗಿ ಸಿಂಧು ಇದ್ದಾಳಲ್ಲ, ಅವಳೇ ಎಲ್ಲ ನೋಡ್ಕೊಂತಾಳೆ ಅಂತ ಹೇಳ್ದೆ. ಅದು ಅಲ್ದೆ ವಸುಂಧರಾ ಮ್ಯಾಮ್ ತರ ಆಗೋದು ನಿನ್ ಗೋಲ್ ಅಂತ ಸಹ ಹೇಳಿದ್ವಿ. ಈಗ ಅವರು ಸೆಲೆಬ್ರಿಟಿ ಫೀಲ್ ಅಲ್ಲಿ ಇದ್ದಾರೆ ಮ್ಯಾಮ್. ವಂಡರ್ಫುಲ್. ಜಿಮ್ಮು ಡ್ರೈವಿಂಗ್ ಅಂತ ಅವಳ ಮನೆಯಿಂದ ಆಚೆ ಬಂದಷ್ಟು ಆ ಸಿಂಧುಗೆ ಟೆನ್ಷನ್ ಜಾಸ್ತಿ ಆಗತ್ತೆ. ಆಗ್ಲೇ ಅಕ್ಕ ತಂಗಿ ಮಧ್ಯೆ ಜಗಳ ಶುರುವಾಗೋದು. ನಮ್ ಮುಂದಿನ ಪ್ಲಾನ್ ಗೊತ್ತಲ್ವಾ? ಹಾ ಮೇಡಮ್. ಯಾವುದೇ ಕಾರಣಕ್ಕೂ ಭವಾನಿಗ್ ಮಾತ್ರ ಅನುಮಾನ ಬರಬಾರ್ದು. ಮೇಡಮ್, ಇಲ್ಲ ಮೇಡಮ್, ಯಾವ ಕಾರಣಕ್ಕೂ ಅನುಮಾನ ಬರಲ್ಲ. ಅದಕ್ಕೆಲ್ಲ ಪ್ಲಾನ್ ಮಾಡಿದೀವಿ. ನೀವು ಒಂದ್ ಫಂಕ್ಷನ್ ಪ್ಲಾನ್ ಮಾಡಿ. ಭವಾನಿ ಅಲ್ಲಿ ತನ್ನ ಅಹಂಕಾರನ ಪ್ರದರ್ಶನ ಮಾಡೋದಕ್ ಹೋಗಿ ಎಲ್ರ ಮುಂದೆ ಅವಮಾನ ಆಗೋ ಹಾಗೆ ನಾವ್ ನೋಡ್ಕೋತೀವಿ. ಇಡೀ ಫ್ಯಾಮಿಲಿ ಮುಂದೆ ಆ ಭವಾನಿ ತಲೆ ತಗ್ಗಿಸ್ಬೇಕು. ಆ ತರ ಸೀನ್ ಕ್ರಿಯೇಟ್ ಮಾಡ್ತೀವಿ ಮೇಡಮ್. ಇದರಿಂದ ಆ ಸಿಂಧು ಭವಾನಿ ಮಧ್ಯೆ ಬಿರುಕ್ ಬೀಳುತ್ತೆ ಮೇಡಮ್. ಅಥರ್ವನು ಬೇಜಾರ್ ಮಾಡ್ಕೊಂತಾನೆ. ಆಯ್ತು, ಸರಿ. ಹಾಗಾದ್ರೆ ಆದಷ್ಟು ಬೇಗ ಮನೆಯಲ್ಲೇ ಒಂದು ಫಂಕ್ಷನ್ ರೆಡಿ ಮಾಡ್ತೀನಿ. ಮಿಕ್ಕಿದ್ದನ್ನ ನೀವು ನೋಡ್ಕೊಳ್ಳಿ.